ಕಾಂಗ್ರೆಸ್ ಪಕ್ಷಕ್ಕೆ ಖುಷಿಯಾಗುವ ಸುದ್ದಿ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಗೆಲುವನ್ನ ಪಡೆದಿದ್ದಾರೆ. ಭರ್ಜರಿ ಗೆಲುವು ಅವರಿಗೆ ಆಗಿದೆ. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವಾಗಿದೆ. 23ನೇ ಸುತ್ತಿನಲ್ಲೂ ಸಹ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೇಟಿ ಕೈ ಹಿಡಿದಿದ್ದಾರೆ ಮತದಾರರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಸಂತೋಷದ, ಖುಷಿಯಾದ ಸೆಲೆಬ್ರೇಷನ್ ಟೈಮ್. ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಭರ್ಜರಿ ಗೆಲುವು ಪಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಕಣ ಆಗಿತ್ತು ಬಾಗಲಕೋಟೆ. ಸತೀಶ್ ಜಾರಕಿಹೊಳಿ ಅವರು ಈ ಚುನಾವಣೆಯ ಆಲ್ಮೋಸ್ಟ್ ಇನ್ಚಾರ್ಜ್. ಅವರ ತಂತ್ರಲ್ಲೇ ಸಕ್ಸಸ್ ಆಗಿದೆ. ಇಪ್ಪತ್ಮೂರನೇ ಸುತ್ತಿನಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಪ್ರತಿ ಸುತ್ತಿನಲ್ಲೂ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಂಥ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಗೆಲುವಿನ ನಗೆಯನ್ನು ಬೀರಿದೆ. ಉಮೇಶ್ ಮೇಟಿ ಅವರು, ಅವರ ತಂದೆ ಮೇಟಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆ ಚುನಾವಣೆಯ ಉಸ್ತುವಾರಿಯನ್ನು ಪಡೆದವರು ಇಡೀ ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸಿದರು. ಉಮೇಶ್ ಮೇಟಿ ಮತದಾರರ ಜೊತೆ ನಿಕಟ ಸಂಪರ್ಕ ಇತ್ತು, ಜೊತೆಗೆ ತಂದೆಯ ಸಾವಿನ ಅನುಕಂಪವೂ ಇತ್ತು. ಇವೆಲ್ಲವೂ ಸೇರಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. 23ನೇ ಸುತ್ತಿನಲ್ಲೂ ಮುನ್ನಡೆಯನ್ನು ಕಾಯ್ದುಕೊಂಡಂಥ ಕಾಂಗ್ರೆಸ್ ಜಯಬೇರಿಯನ್ನು ಪಡೆದಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮತ್ತೆ ವಿಧಾನಸಭೆಯನ್ನು ಪ್ರವೇಶಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಅವರಿಗೆ ಮುನ್ನಡೆ ಸಾಧ್ಯ ಆಗಲಿಲ್ಲ, ಗೆಲುವು ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ ಗೆಲುವನ್ನು ಪಡೆದಿದೆ.